ಚಟಪಟ ಮಾತಿನ ಮಲ್ಲಿ ಮಾತಿನ ಮೂಲಕನೇ ಲಕ್ಷಾಂತರ ಅಭಿಮಾನಿಗಳ ಹೃದಯ ಕದ್ದ ನಗು ಮೊಗದ ಚೆಲುವೆ ಬೆಂಗಳೂರಿನ ಕಾರ್ಪೊರೇಟ್ ಉದ್ಯೋಗಿಯೊಂದಿಗೆ ಅವರ ವಿವಾಹ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಇವರ ನಿರೂಪಣೆ ಇಲ್ವಾದ್ರೆ ಆ ಕಾರ್ಯಕ್ರಮನೇ ಅಪೂರ್ಣ ಅನಿಸುವಷ್ಟರ ಮಟ್ಟಿಗೆ ತಮ್ಮ ಕ್ರೇಜ್ ಅನ್ನ ಬೆಳೆಸಿಕೊಂಡಿದ್ದಾರೆ. ಯಾವುದೇ ವೇದಿಕೆ ಇದ್ರೂ ಸಹ ಪಟಪಟ ಪಟಪಟ ಅಂತ ಮಾತನಾಡುವಂತಹ ಅನುಶ್ರೀ ಅವರು ಕಾಮಿಡಿ ಸೃಷ್ಟಿಯನ್ನ ಕೂಡ ಮಾಡ್ತಾ ಇದ್ರು. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲೇಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕನ್ನಡದ ಫೇಮಸ್ ಆಂಕರ್, ಚಟಪಟ ಮಾತಿನ ಮಲ್ಲಿ ಮಾತಿನ ಮೂಲಕನೇ ಲಕ್ಷಾಂತರ ಅಭಿಮಾನಿಗಳ ಹೃದಯ ಕದ್ದ ನಗು ಮೊಗದ ಚೆಲುವೆ ಅನುಶ್ರೀ. ಈ ನಿರೂಪಕಿಯ ರೇಂಜ್ ಮಾತ್ರ ಯಾವ ಸಿನಿಮಾ ನಟಿಯರಿಗೂ ಸಹ ಕಮ್ಮಿ ಇಲ್ಲ. ಇದೀಗ ಈ ಮಂಗಳೂರು ಚೆಲುವೆಯ ಮದುವೆ ಕುರಿತಾದಂತಹ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೊರಬಿದ್ದಿದೆ. ಅದೇನಪ್ಪಾ ಅಂದ್ರೆ, ಅನುಶ್ರೀ ಅವರು ಹಸಿ ಮಣೆ ಏರೋದಕ್ಕೆ ಸಜ್ಜಾಗಿದ್ದಾರೆ. ಕೆಲ ವರ್ಷಗಳಿಂದ ಅನುಶ್ರೀ ಮದುವೆ ಯಾವಾಗ ಅನ್ನೋರಿಗೆ ಇದೀಗ ಸಿಹಿ ಸುದ್ದಿ ಸಿಕ್ಕಿದೆ. ಹಾಗಾದ್ರೆ ಮದುವೆ ಯಾವಾಗ? ಆಗಸ್ಟ್ ತಿಂಗಳಲ್ಲಿ ಅವರ ವಿವಾಹ ನಡೆಯುತ್ತೆ ಅಂತ ವರದಿಗಳು ತಿಳಿಸ್ತಾವೆ. ಬೆಂಗಳೂರಿನ ಕಾರ್ಪೊರೇಟ್ ಉದ್ಯೋಗಿಯೊಂದಿಗೆ ಅವರ ವಿವಾಹ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾದ್ರೆ ಇದು ಲವ್ ಮ್ಯಾರೇಜಾ? ಅಲ್ಲ, ಇದು ಪಕ್ಕಾ ಅರೇಂಜ್ ಮ್ಯಾರೇಜ್ ಎಂತಿವೆ ಮೂಲಗಳು. ಕುಟುಂಬದವರು ನೋಡಿದಂತಹ ಹುಡುಗನ ಜೊತೆ ಅನುಶ್ರೀ ಮದುವೆಯನ್ನ ಆಗ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ ಈ ವಿವಾಹ ಗ್ರ್ಯಾಂಡ್ ಆಗಿ ನೆರವೇರಲಿದೆ ಅನ್ನಲಾಗ್ತಿದೆ. ಇನ್ನು ಇವರು ತೆರೆ ಮೇಲೆ ಬಂದ್ರೆ ಸಾಕು, ಟಿವಿ ಬಿಟ್ಟು ಅಲ್ಲಾಡದೆ ಇರುವಷ್ಟು ಜನಪ್ರಿಯತೆಯನ್ನ ಗಳಿಸಿದ್ದಾರೆ ಈ ಮಂಗಳೂರು ಚೆಲುವೆ. ನಟಿ, ಆಂಕರ್ ಆಗಿ ಗುರುತಿಸಿಕೊಳ್ತಿರುವಂತಹ ಅನುಶ್ರೀ ತಮ್ಮ ಆರಂಭಿಕ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನ ಅನುಭವಿಸಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಇವರ ನಿರೂಪಣೆ ಇಲ್ವಾದ್ರೆ ಆ ಕಾರ್ಯಕ್ರಮನೇ ಅಪೂರ್ಣ ಅನಿಸುವಷ್ಟರ ಮಟ್ಟಿಗೆ ತಮ್ಮ ಕ್ರೇಜ್ ಅನ್ನ ಬೆಳೆಸಿಕೊಂಡಿದ್ದಾರೆ. ನಗು ಮೊಗದಿಂದಲೇ ಜನಮನದಲ್ಲಿ ಉಳಿದಂತಹ ಅನುಶ್ರೀ ಅವರಿಗೆ ಇನ್ನು ಯಾಕೆ ಮದುವೆ ಆಗಿಲ್ಲ ಅನ್ನೋದು ಮಾತ್ರ ಅವರ ಫ್ಯಾನ್ಸ್ಗೆ ಕಾಡ್ತಿರುವಂತಹ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಆದ್ರೆ ಇದೀಗ ಅವರ ಮದುವೆ ಕುರಿತಾದಂತಹ ನಿಖರ ಮಾಹಿತಿಯೊಂದು ಹೊರಬಿದ್ದಿದೆ. ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಆಗಸ್ಟ್ 28ಕ್ಕೆ ಮದುವೆಯನ್ನ ಆಗ್ತಾ ಇದ್ದಾರೆ. ಕೊಡಗು ಮೂಲದ ಕಾರ್ಪೊರೇಟ್ ಉದ್ಯಮಿ ರೋಷನ್ ಅನ್ನೋರ ಜೊತೆ ಅನುಶ್ರೀ ಮದುವೆ ಆಗ್ತಾ ಇದೆಯಂತೆ. ಅನುಶ್ರೀ ಅವರು ಫ್ಯಾಮಿಲಿ ನೋಡಿದಂತಹ ಹುಡುಗನನ್ನೇ ಮದುವೆ ಆಗ್ತಿದ್ದಾರೆ ಎನ್ನಲಾಗ್ತಿದೆ. ಆಗಾಗ ಅನುಶ್ರೀ ಮದುವೆ ಬಗ್ಗೆ ಅಂತೆ ಕಂತೆಗಳು ಸಹ ಕೇಳಿ ಬರ್ತಾ ಇದ್ವು. ಕೆಲ ಫೇಕ್ ಸೋಷಿಯಲ್ ಮೀಡಿಯಾ ಪೇಜ್ಗಳು ಸಹ ಅನುಶ್ರೀ ಆ ನಟನ ಜೊತೆ ಮದುವೆ ಆಗ್ತಾರೆ, ಈ ನಟನ ಜೊತೆ ಮದುವೆ ಆಗ್ತಾರೆ ಅನ್ನೋ ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ವು. ಆಗೆಲ್ಲ ಅನುಶ್ರೀ ಅವರೇ ಇದೆಲ್ಲ ಸುಳ್ಳು ಅಂತ ಕೂಡ ಹೇಳ್ತಾ ಇದ್ರು. ಸಾಕಷ್ಟು ಜನರ ಜೊತೆ ಅನುಶ್ರೀ ಹೆಸರು ಕೂಡ ತಳ್ಕನ್ನ ಹಾಕೊಳ್ತಾ ಇತ್ತು. ಆರಂಭದಲ್ಲಿ ಸ್ಪಷ್ಟನೆಯನ್ನ ನೀಡ್ತಿದ್ದಂತಹ ಅನುಶ್ರೀ ಆಮೇಲೆ ಇದೇ ವಿಷಯವನ್ನ ಹಾಸ್ಯವಾಗಿ ಕೂಡ ತಗೊಂಡಿದ್ದು ಇದೆ. ಈ ಬಾರಿ ನಾನು ಮದ್ವೆಯನ್ನ ಆಗ್ತೇನೆ, ಈ ವರ್ಷನೇ ಮದ್ವೆ ಕೂಡ ನಡೆಯುತ್ತೆ ಅಂತ ಅನುಶ್ರೀ ಅವರು ಸರಿಗಮಪ ಸೇರಿದಂತೆ ಮಹಾನಟಿ ಶೋನಲ್ಲಿ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಆದ್ರೆ ಈಗ ಅದು ನಿಜ ಆಗ್ತಾ ಇದೆ. ಈ ಬಗ್ಗೆ ಅನುಶ್ರೀ ಅವರು ಸಹ ಅಧಿಕೃತವಾಗಿ ಹೇಳಿಕೆಯನ್ನ ನೀಡಬೇಕಾಗಿದೆ. ಅಂದಹಾಗೆ ಅನುಶ್ರೀ ಅವರ ತಂದೆ ಚಿಕ್ಕ ವಯಸ್ಸಿನಲ್ಲಿಯೇ ಮನೆ ಬಿಟ್ಟು ಹೋಗಿದ್ರು. ಆ ಬಳಿಕ ಅವರ ತಾಯಿಯೇ ಅನುಶ್ರೀಯನ್ನ ಅವರ ತಮ್ಮನನ್ನ ಸಾಕಿದ್ರು. ಅನುಶ್ರೀ ಅವರು ಮಂಗಳೂರಿನವರಾಗಿದ್ದು ಆ ಬಳಿಕ ದುಡಿಯೋದಕ್ಕೆ ಆರಂಭ ಕೂಡ ಮಾಡಿದ್ರು. ಈಗ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಸಹ ಅವರೇ ಹೊತ್ಕೊಂಡಿದ್ದಾರೆ. ರಿಯಾಲಿಟಿ ಶೋ ಇರ್ಲಿ, ಸಿನಿಮಾ ಕಾರ್ಯಕ್ರಮನೇ ಇರ್ಲಿ, ಎಲ್ಲರೂ ಸಹ ಅನುಶ್ರೀಗೆ ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡುವವರೇ ಆಗಿದ್ರು. ಆಗೆಲ್ಲ ಅನುಶ್ರೀ ಒಂದಲ್ಲ ಒಂದು ಉತ್ತರವನ್ನ ಕೊಡ್ತಾ ಇದ್ರು. ಯಾವುದೇ ವೇದಿಕೆ ಇದ್ರೂ ಸಹ ಪಟಪಟ ಪಟಪಟ ಅಂತ ಮಾತನಾಡುವಂತಹ ಅನುಶ್ರೀ ಅವರು ಕಾಮಿಡಿ ಸೃಷ್ಟಿಯನ್ನ ಕೂಡ ಮಾಡ್ತಾ ಇದ್ರು. ಕನ್ನಡ ಕಿರುತೆರೆಯಲ್ಲಿ ನಂಬರ್ 1 ಆಂಕರ್ ಆಗಿರುವಂತಹ ಅನುಶ್ರೀ ಅವರು ಉತ್ತಮವಾದಂತಹ ಸಂಭಾವನೆ ಕೂಡ ಪಡಿತಾ ಇದ್ದಾರೆ. ಇಲ್ಲಿವರೆಗೂ ಸಹ ಸಾಕಷ್ಟು ರಿಯಾಲಿಟಿ ಶೋಗಳ ನಿರೂಪಣೆಯನ್ನ ಮಾಡಿರುವಂತಹ ಅನುಶ್ರೀ ಸಾವಿರಾರು ಈವೆಂಟ್ಗಳ ನಿರೂಪಣೆ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಿನಿಮಾದಲ್ಲಿಯೂ ಸಹ ಹೀರೋಯಿನ್ ಆಗಿ ಅದೃಷ್ಟ ಪರೀಕ್ಷೆಗೆ ಕೂಡ ಇಳಿದಿದ್ರು. ಇನ್ನು ಉಪ್ಪು ಹುಳಿ ಖಾರ ಅನ್ನೋ ಸಿನಿಮಾದಲ್ಲಿಯೂ ಸಹ ಅವರು ನಟನೆಯನ್ನ ಮಾಡಿದ್ರು. ಬಿಗ್ ಬಾಸ್ ಕನ್ನಡ ಡ್ಯಾನ್ಸ್ ಶೋನಲ್ಲಿಯೂ ಸಹ ಅನುಶ್ರೀ ಅವರು ಭಾಗವಹಿಸಿದ್ರು. ಅದೇನೇ ಇರಲಿ, ಅನುಶ್ರೀ ಮದುವೆ ಗಾಸಿಪ್ಗಳಿಗೆಲ್ಲ ತೆರೆ ಎಳೆದು ಅನುಶ್ರೀ ಅವರೇ ತಮ್ಮ ಮದುವೆ ಬಗ್ಗೆ ಅಧಿಕೃತವಾಗಿ ಹೇಳಿಕೆ ಕೊಟ್ರೆ ಅವರ ಅಭಿಮಾನಿಗಳು ಅದೇನೇ ಇರಲಿ ಅನುಶ್ರೀ ಮದುವೆ ಗಾಸಿಪ್ಗಳಿಗೆಲ್ಲ ತೆರೆ ಎಳೆದು ಅನುಶ್ರೀ ಅವರೇ ತಮ್ಮ ಮದುವೆ ಬಗ್ಗೆ ಅಧಿಕೃತವಾಗಿ ಹೇಳಿಕೆಗಳನ್ನ ಕೊಟ್ರೆ ಅವರ ಅಭಿಮಾನಿಗಳಿಗೂ ಸಹ ಸಿಹಿ ಸುದ್ದಿ ಕೊಡುವಂತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸುದ್ದಿ ನಿಮ್ಮದು, ವೇಗ ನಮ್ಮದು.